ಹಲ್ಲೆಲೂಯಾ! ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಾಕ್ಯ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ತಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ನಾವು ನೋಡ್ತೇವೆ. ಆ ಬೆಳಕನ್ನು ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಂಡು ಆ ಒಂದು ಬೆಳಕಿನಲ್ಲಿ ನಡೆಯುತ್ತಿರುವಾಗ ಯಾವುದೇ ಥರದ ಕತ್ತಲೆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದಾಗಲೂ ಕೂಡ ಬೆಳಕಾಗಿ ಇರುವಂತಹ ನಮ್ಮ ಕ್ರಿಸ್ತನು ನಮ್ಮನ್ನು ಬೆಳಕಿನ ದಾರಿಯಲ್ಲಿ ಸುರಕ್ಷಿತವಾಗಿ ನಡೆಸುವಾತನಾಗಿದ್ದಾನೆ. ಆ ಬೆಳಕಿನಲ್ಲಿ ನಾವು ನೆಲೆಗೊಂಡಿರೋಣ, ಆ ಬೆಳಕನ್ನೇ ನಾವು ನಿರೀಕ್ಷಿಸೋಣ. ಖಂಡಿತವಾಗಿ ಆ ಬೆಳಕು ನಮ್ಮ ಜೀವಿತಕ್ಕೆ ಮಾತ್ರವೇ ಅಲ್ಲ, ನಾವಿರುವಂತಹ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ತನ್ನ ಪ್ರಕಾಶವನ್ನು ಬೀರುವಂಥದ್ದಾಗಿದೆ. ಆ ಒಂದು ಪ್ರಕಾಶವನ್ನು ಬೀರುವಂತಹ ಮನುಷ್ಯರಾಗಿ ನಾವು ಮಾರ್ಪಾಡಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಅಪ್ಪ, ನಿಮ್ಮ ವಾಕ್ಯವು ಕರ್ತನೆ ಹೇಳಿದ ಹಾಗೆಯೇ ಅಪ್ಪ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದ್ದೀರಿ ಅಪ್ಪ. ಕರ್ತನೆ, ಈ ನಿಮ್ಮ ಬೆಳಕು ನೀವು ಸ್ವಾಮಿ ನಮ್ಮ ಜೀವಿತದಲ್ಲಿ ಸದಾ ಕಾಲವು ನೆಲೆಸಿರಬೇಕಾಗಿ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡ್ತಿದ್ದೇವೆ ಅಪ್ಪ. ಯಾರೆಲ್ಲ ಕರ್ತನೆ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿದ್ದಾರೋ ಅಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಬೆಳಕು ಮೂಡಲಿ ಕರ್ತನೆ. ಆ ಬೆಳಕು ಸ್ವಾಮಿ ಅವರಲ್ಲಿಯೇ ಕರ್ತನೆ ನಿಲ್ಲದ ಹಾಗೆ ಎಲ್ಲರಿಗೂ ಪ್ರಕಾಶಮಾನವಾಗಿ ಬೀರುವ ಹಾಗೆ ನಿನ್ನ ಬೆಳಕು ಕರ್ತನೆ ಕಾರ್ಯವನ್ನು ನಡೆಸಲಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಡೆಸುವಂಥದ್ದಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯವನ್ನು ಬೇಡಿ ಹೊಂದಿದ್ದೀನಿ ಕರ್ತನೆ, ಆಮೇನ್.